ನಮಸ್ಕಾರ ಸ್ನೇಹಿತರೆ, ಕನ್ನಡ ಕ್ರಿಯೇಟಿವ್ ಗೈಡ್ ಚಾನೆಲ್ ಮೇಲೆ ನಿಮಗೆಲ್ಲರಿಗೂ ಸ್ವಾಗತ. ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕನ್ ಪ್ರೆಸ್ ಮಾಡಿ ಆಲ್ ಸೆಲೆಕ್ಟ್ ಮಾಡಿ. ನಮಸ್ಕಾರ ಸ್ನೇಹಿತರೆ, ನಾವು ಯೂಟ್ಯೂಬ್ ಮೇಲೆ ಚಾನಲ್ ಮಾಡಿ ಕೆಲಸ ಮಾಡ್ತಿರುವಾಗ ಒಂದು ಸಮಸ್ಯೆ ಕಾಮನ್ ಆಗಿಬಿಟ್ಟಿದೆ. ಅದೇನೆಂದರೆ ರೀಯೂಸ್ ಕಂಟೆಂಟ್ ಅನ್ನೋ ಭೂತ ನಮ್ಮ ಚಾನಲ್ಗೆ ಬೆನ್ನತ್ಕೊಂಡ್ಬಿಟ್ಟಿದೆ. ಸುಮಾರು ಚಾನಲ್ಸ್ ಏನೂ ತಪ್ಪು ಮಾಡಿಲ್ಲ ಅಂದರೂ ರೀಯೂಸ್ ಕಂಟೆಂಟ್ ಬರ್ತಿದೆ. ಹಲವಾರು ಚಾನಲ್ ನಾನು ನೋಡ್ತಿದ್ದೀನಿ ಸ್ನೇಹಿತರೆ, ತುಂಬ ಜನರಿಗೆ ಈ ರೀಯೂಸ್ ಕಂಟೆಂಟ್ ಅನ್ನೋ ಸಮಸ್ಯೆ ಕಾಡ್ತಿದೆ. ರೀಯೂಸ್ ಕಂಟೆಂಟ್ ಬಂದಮೇಲೆ ಮುಂದೆ ಏನು ಮಾಡಬೇಕು ಅನ್ನೋದೇ ಗೊತ್ತಿಲ್ಲದೇ ಸುಮಾರು ಜನ ಚಾನಲ್ ಮಾಡೋದನ್ನು ನಿಲ್ಲಿಸ್ಬಿಟ್ಟಿದ್ದಾರೆ. ಹಲವರಿಗೆ ಈ ಸಮಸ್ಯೆ ಆಗ್ತಿದೆ. ಬಟ್ ನಾನು ಚಾನಲ್ ಯಾರಾದರೂ ನನ್ನನ್ನು ಸಂಪರ್ಕಿಸಿ ಸರ್ ಈ ರೀತಿ ಇದೆ ಅಂತ ಭರವಸೆ ಇಟ್ಟು ನನ್ನ ಹತ್ರ ಬಂದಾಗ ನಾನು ಚೆಕ್ ಮಾಡಿದರೆ ಅವ್ರ ಚಾನಲ್ ಮೇಲೆ ಏನೂ ಸಮಸ್ಯೆ ಇಲ್ಲ. ಇದ್ರೂ ಸ್ವಲ್ಪ ಸಮಸ್ಯೆ ಇರುತ್ತೆ, ಅದನ್ನು ತೆಗೆದುಬಿಟ್ರೆ ಚಾನಲ್ ಮಾನಿಟೈಸ್ ಆಗ್ತಿದೆ. ಬಟ್ ಈ ರೀಯೂಸ್ ಕಂಟೆಂಟ್ ಅನ್ನೋದು ಮಾತ್ರ ತುಂಬ ಜನರಿಗೆ ಕಾಡ್ತಿದೆ ಸ್ನೇಹಿತರೆ. ನಾನು ಕೆಲವೊಂದಿಷ್ಟು ಚಾನಲ್ ನಿಮ್ಗೆ ತೋರಿಸ್ತೀನಿ ಸ್ನೇಹಿತರೆ. ಇಲ್ಲಿ ಒಂದೇ ನಿಮಿಷ. ನನ್ನ ಹತ್ರ ಹಲವು ಚಾನಲ್, ಸುಮಾರು ಚಾನಲ್ಸ್ ಸ್ನೇಹಿತರೆ, 1-2 ಅಲ್ಲ, ತುಂಬ ಅಂದರೆ ತುಂಬ ಚಾನಲ್ಸ್ ರೀಯೂಸ್ ಕಂಟೆಂಟ್ ಬಗ್ಗೆನೇ ಬರ್ತಿದೆ. ಚಾನಲ್ ಚೆಕ್ ಮಾಡಿದರೆ ಅದರಲ್ಲಿ ಏನೇನೂ ಇರಲ್ಲ. ನಾನು ಒಂದು ಚಾನಲ್ ತೋರಿಸ್ತೀನಿ ನಿಮಗೆ. ಈ ಚಾನಲ್ ನೋಡಿ ನೀವು, ಜ್ಯೋತಿ UK ಸ್ಟೋರೀಸ್ ಅಂತ. ಈಗ ಚಾನಲ್ ಮಾನಿಟೈಸ್ ಆಗಿದೆ. ಇದು ಕೂಡ ರೀಯೂಸ್ ಕಂಟೆಂಟ್ ಇತ್ತು. ಚಾನಲ್ ನೋಡಿ, ವಿಸಿಟ್ ಮಾಡಿ, ನೀವು ನೋಡಿ. ಜ್ಯೋತಿ UK ಸ್ಟೋರೀಸ್ ಅನ್ನೋ ಚಾನಲ್ ಮೇಲೆ ಕಾರ್ಟೂನ್ ವೀಡಿಯೋಸ್ ಮಾಡಿ ಹಾಕ್ತಿದ್ದಾರೆ. ಕಾರ್ಟೂನ್ ವೀಡಿಯೋ ಹಾಕ್ತಿದ್ರೂ ಕೂಡ ಇವ್ರ ಚಾನಲ್ ಮೇಲೆ ರೀಯೂಸ್ ಕಂಟೆಂಟ್ ಬಂದಿತ್ತು ಸ್ನೇಹಿತರೆ. ಇವ್ರ ಚಾನಲ್ ಮೇಲೆ ರೀಯೂಸ್ ಕಂಟೆಂಟ್ ಬಂದಿತ್ತು. ನಾನು ಕೂಡ ಪ್ರಯತ್ನ ಮಾಡಿ 1-2 ಸರಿ ರೀಅಪ್ಲೈ ಕೂಡ ಮಾಡಿದರೆ, ಎಡಿಟ್ ಮಾಡಿ, ಆದರೂ ರಿಜೆಕ್ಟ್ ಆಗಿತ್ತು. ಕೊನೆ ಬಾರಿ ಸರ್ ಇದು ಚಾನಲ್ಲೇ ಬೇಡ, ನಾವು ಬೇರೆ ಚಾನಲ್ ಮಾಡಿ ಕೆಲಸ ಮಾಡ್ತೀನಿ ಅಂತ ಹೇಳಿದಾಗ, ಬೇಡ ಇದು ಸರಿ ಆಗುತ್ತೆ, ಒಂದು ಸ್ವಲ್ಪ ಇನ್ನೊಂದು ಸರಿ ಟೈಮ್ ಕೊಡಿ ಅಂತ ಹೇಳಿ ಈ ಚಾನಲ್ಗೆ ಏನು ಸಮಸ್ಯೆ ಇತ್ತು ಪ್ರಾಪರಾಗಿ ಫೈಂಡ್ ಔಟ್ ಮಾಡಿ ಆ ಸಮಸ್ಯೆನ ತೆಗೆದುಬಿಟ್ಟು ಚಾನಲ್ ಈಗ ಮಾನಿಟೈಸ್ ಮಾಡಿಕೊಟ್ಟಿದ್ದೀನಿ ಸ್ನೇಹಿತರೆ. ಏನಿದೆ ನೋಡಿ ನೀವು. ಸೊ ಈ ರೀತಿ ಇರುವಾಗ ಸಮಸ್ಯೆ ಆಗ್ತಿದೆ. 1-2 ಸ್ನೇಹಿತರೆ, ನಾನು ಸುಮಾರು ಚಾನಲ್ಸ್ ಇಲ್ಲಿ ನೋಡಿ. ಈ ಚಾನಲ್ ಮೇಲೂ ಇತ್ತು, ಕನ್ನಡ ಫಿಲ್ಮ್ ಅಡ್ಡ ಅಂತ ಈ ಚಾನಲ್ ಹೆಸರು, ಮಾನಿಟೈಸ್ ಮಾಡಿದ್ದೀನಿ. ನ್ಯೂ ಚಾನಲ್ ಇದೆ, ನ್ಯೂ ಚಾನಲ್ ಸಮತಾ ಪಬ್ಲಿಕ್ ನ್ಯೂಸ್ 24x7 ಅಂತ ಚಾನಲ್ ಇದೆ. ಇವ್ರು ನನ್ನ ಹತ್ರ ಬಂದಿದ್ದರೂ ಕೂಡ ಇವು ಚಾನಲ್ ಮೇಲೆ ಕಾಪಿರೈಟ್ ಇಶ್ಯೂ ಬಂದು ಚಾನಲ್ ಡಿಲೀಟ್ ಆಗಿತ್ತು. ಸೊ ಚಾನಲ್ ರೀಕವರ್ ಮಾಡಿ ಕೊಟ್ಟಿದ್ದೆ. ಅದಾದಮೇಲೆ ಈ ಚಾನಲ್ ಮಾನಿಟೈಸೇಷನ್ ಬಂದಾಗ ನಿನ್ನೆ ಆಗಿದೆ ಇದು ಆ್ಯಕ್ಚುಲಿ. ಸೊ ಮಾನಿಟೈಸೇಷನ್ ಬಂದಾಗ ಅಪ್ಲೈ ಮಾಡಿದರೆ ರೀಯೂಸ್ ಕಂಟೆಂಟ್ ಬಂದಿತ್ತು. ಸೊ ಇದಕ್ಕೂ ಕೂಡ ಅಪೀಲ್ ಹಾಕಿ ಈಗ ಮಾನಿಟೈಸ್ ಕೂಡ ಮಾಡಿಕೊಟ್ಟಿದ್ದೀನಿ. ಇಲ್ಲಿ ನೋಡ್ಬೋದು, ಪ್ರಾಪರಾಗಿ ಮಾನಿಟೈಸೇಷನ್ ಆನ್ ಮಾಡಿದ್ದೀನಿ. ಸೊ UK ಸ್ಟೋರೀಸ್ ನೋಡಿದ್ದೀರಾ. ಇನ್ನೊಂದು ಚಾನಲ್ ಇದೆ, ದ ಗಾರ್ಡನ್ ಆಫ್ ಗ್ಲೋರಿ ಅಂತ ಹೇಳಿ ಚಾನಲ್ ಹೆಸರು. ಈ ಚಾನಲ್ ಮೇಲೂ ಸುಮಾರು ಸರಿ ಟ್ರೈ ಮಾಡಿದರೂ ಅದೇ ಸಮಸ್ಯೆ ಬರ್ತಾಯಿತ್ತು. ಸೊ ಇದನ್ನು ಕೂಡ ಫೈಂಡ್ ಔಟ್ ಮಾಡಿ ಒಂದೊಂದು ಸಮಸ್ಯೆನ ತೆಗೆದುಬಿಟ್ಟು, ಯಾಕಂದರೆ ಜಾಸ್ತಿ ವೀಡಿಯೋಸ್ ಹಾಕಿದ ಮೇಲೆ ಒಂದು ಸ್ವಲ್ಪ ಪ್ರಾಪರಾಗಿ ಸಮಸ್ಯೆ ಏನಿದೆ ಫೈಂಡ್ ಔಟ್ ಮಾಡೋದು ಸ್ವಲ್ಪ ಲೇಟ್ ಆಗುತ್ತೆ, ಡಿಲೇ ಆಗುತ್ತೆ. ಯಾಕಂದರೆ ಒಂದೊಂದು ವೀಡಿಯೋ ಚೆಕ್ ಮಾಡೋದು ತುಂಬ ಕಷ್ಟ. 916 ವೀಡಿಯೋ ಇದೆ. ಸೊ 916 ವೀಡಿಯೋ ಚೆಕ್ ಮಾಡಿ ಇದರಲ್ಲಿ ಏನಿದೆ ಅಂತ, ಯಾಕೆಂದರೆ ಮಾಡಿದವರಿಗೆ ಗೊತ್ತಿಲ್ಲ ಯಾವ ರೀತಿ ಸಮಸ್ಯೆ ಇದೆ, ಏನು ಸಮಸ್ಯೆ ಇದೆ ಅನ್ನೋದು ಫೈಂಡ್ ಔಟ್ ಮಾಡಬೇಕಾಗಿದ್ದು ನಾನು. ಸೊ ನಾನು 916 ವೀಡಿಯೋ, ಅದು ಅಲ್ಲದೆ ಶಾರ್ಟ್ಸ್ ಕೂಡ ಹಾಕಿರ್ತಾರೆ, ಸುಮಾರು ಶಾರ್ಟ್ಸ್. ಸೊ ಇದೆಲ್ಲ ಹಾಕಿದ ಮೇಲೆ ಒಂದೊಂದು ವೀಡಿಯೋ ನೋಡಿ, ಅದನ್ನು ಫೈಂಡ್ ಔಟ್ ಮಾಡಿ, ಇದರಲ್ಲಿ ಏನು ಸಮಸ್ಯೆ ಇದೆ, ಯಾಕೆ ಈ ರೀತಿ ಬರ್ತಿದೆ ಅಂತ ಚೆಕ್ ಮಾಡಿ ಮಾಡಬೇಕು ಅಂದರೆ ತುಂಬ ಟೈಮ್ ತೊಗೊಳುತ್ತೆ. ತುಂಬ ಟೈಮ್ ತೊಗೊಳುತ್ತೆ. ಇದು 2-3 ತಿಂಗಳು ಆಗುವಂಥದ್ದಲ್ಲ. ಬಿಕಾಸ್ ಅಷ್ಟು ಟೈಮ್ ನಾವು ಇದಕ್ಕೆ ಕೊಡಬೇಕು. ಪ್ರಾಪರಾಗಿ ನಾನು ಮುಂಚೆನೂ ಹಾಕಿದ್ದೆ, ಪ್ರಾಪರಾಗಿ ಅದನ್ನು ಎಡಿಟ್ ಮಾಡಿ ಅದನ್ನು ಸಮಸ್ಯೆ ತೆಗೆದುಬಿಟ್ಟು ಮಾನಿಟೈಸೇಷನ್ಗೆ ನಾವು ಎಲಿಜಿಬಲ್ ಆಗಬೇಕಾಗುತ್ತೆ. ಇಲ್ಲಿ ನೋಡ್ಬೋದು ನೀವು. ಸೊ ಚಾನಲ್ ಮಾನಿಟೈಸ್ ಆಗಿದೆ, ಇವತ್ತೇ ಮಾಡಿದ್ದೀನಿ, ಜಸ್ಟ್ ಈಗ ಮಾಡಿ ನಿಮ್ಮ ಜೊತೆ ಹಂಚ್ಕೊಳ್ತಿದ್ದೀನಿ. ಇನ್ನು ನೆಕ್ಸ್ಟ್ ಇಲ್ಲೊಂದು ಚಾನಲ್ ಇದೆ ನೋಡಿ, ವಿಲೇಜ್. ಇದು ಕೂಡ ಮೊನ್ನೆ ವೀಡಿಯೋ ಮಾಡಿ ಹಾಕಿದ್ದೆ, ವಿಲೇಜ್ ಕಲ್ಚರ್ ಟಾಕ್ ಅಂತ ಹೇಳಿ. ಸೊ ಈ ಚಾನಲ್ ಮೇಲೂ ರೀಯೂಸ್ ಕಂಟೆಂಟ್ ಬಂದಿತ್ತು. ಸುಮಾರು ಸರಿ ಇವರು ಕೂಡ ಟ್ರೈ ಮಾಡಿದ್ರು, ಮಲ್ಟಿಪಲ್ ಟೈಮ್ಸ್ ಇವ್ರು ಟ್ರೈ ಮಾಡಿ ಆಗದೇ ಇರೋ ಸಮಯದಲ್ಲಿ ಸರ್ ಈ ರೀತಿ ಸಮಸ್ಯೆ ಇದೆ, ಚಾನಲ್ ಮೇಲೆ ಸ್ವಲ್ಪ ಮಾಡಿಕೊಡಿ ಅಂತ ಹೇಳಿ ಬಂದಾಗ ಅದು ಕೂಡ ನಾನು ಮಾಡಿಕೊಟ್ಟಿದ್ದೀನಿ. ಇನ್ನೊಂದು ಚಾನಲ್ ಇದೆ, ಇಲ್ಲಿ ನೋಡಿ, ಇನ್ಸ್ಪಿರೇಷನ್ ಕನ್ನಡ ಅಂತ ಹೇಳಿ. ಸೊ ಈ ಚಾನಲ್ಗೂ ಸಮಸ್ಯೆ ಇತ್ತು, ರೀಯೂಸ್ ಕಂಟೆಂಟ್ ಬಂದಿತ್ತು.
ಮಾನಿಟೈಸೇಷನ್ಗೆ ಅಂತ ನನ್ನ ಹತ್ರ ಬಂದಿದ್ದರು, ಬಟ್ ರೀಯೂಸ್ ಕಂಟೆಂಟ್ ಇವ್ರ ಚಾನಲ್ ಮೇಲೂ ಬಂದಿತ್ತು. ಸಮಸ್ಯೆ ಏನೂ ಇರಲಿಲ್ಲ. ಬಟ್ ಒಂದು ಅಪೀಲ್ ಹಾಕಿ ಅದಕ್ಕೆ ಈ ರೀತಿ ಅಂತ ಎಲ್ಲನೂ ತಿಳಿಸ್ಕೊಟ್ಟ ಮೇಲೆ ಮಾನಿಟೈಸೇಷನ್ ಆಗಿದೆ. ಸೊ ಈ ರೀತಿ ಹಲವಾರು ಚಾನಲ್ಸ್ ಇದೆ ಸ್ನೇಹಿತರೆ. ನನ್ನ ಹತ್ರ ಸುಮಾರು ಚಾನಲ್ಸ್ ಇಲ್ಲಿ ನೋಡ್ಬೋದು ನೀವು, ನಾನು ಮಾಡ್ತಾ ಇರ್ತೀನಿ. ಸೊ ಈ ರೀತಿ ಸಮಸ್ಯೆ ಆದಾಗ ಸರಿ ಮಾಡಿ ಕೊಟ್ಟಾಗ ಸ್ನೇಹಿತರೆ ನೋಡಿ, ಎಲ್ಲರಿಗೂ ಗೊತ್ತಿರಲ್ಲ. ಕೆಲವೊಂದಿಷ್ಟು ನಾವು ಚಾನಲ್ಸ್ ನೋಡಿರ್ತೀವಿ, ಅದು ಅನುಭವ ಆಗಿರುತ್ತೆ. ಸೊ ಅದನ್ನು ನೋಡಿಕೊಂಡು ನಿಮ್ಮ ಚಾನಲ್ ಮೇಲೆ ಏನು ಸಮಸ್ಯೆ ಇದೆ, ಈ ರೀತಿಯೇ ಸಮಸ್ಯೆ ಇದ್ರ ಮೇಲೂ ಇದೆಯಾ ಅಂತ ಫೈಂಡ್ ಔಟ್ ಮಾಡಿಕೊಂಡು ನಾವು ಅದನ್ನು ಸರಿ ಮಾಡಿ ಕೊಡ್ತಾ ಇರ್ತೀವಿ. ನಿಮ್ಗೆ ಏನೇ ಸಮಸ್ಯೆ ಇರಲಿ, ಚಾನಲ್ ಮೇಲೆ ಎನಿ ಇಶ್ಯೂ ಸಮಸ್ಯೆ ಅಂದರೆ ಚಾನಲ್ ಮೇಲೆ ಮಾನಿಟೈಸೇಷನ್ ಮಾಡುವಾಗ ರೀಯೂಸ್ ಕಂಟೆಂಟ್ ಆಗಲಿ, ಚಾನಲ್ ಸೆಟ್ಟಿಂಗ್ಸ್ ಆಗಲಿ, ಏನೇ ಸಮಸ್ಯೆ ಇದ್ದರೂ ನೀವು ನನ್ನನ್ನು ಸಂಪರ್ಕಿಸ್ಬೋದು. ನಂಬರ್ ಕೊಟ್ಟು ಚಾನಲ್ ಮೇಲೆ ವೀಡಿಯೋ ಹಾಕಿದ್ದೀನಿ. ನನ್ನ ಚಾನಲ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಅಬೌಟ್ ಸೆಕ್ಷನ್ನಲ್ಲೂ ನಂಬರ್ ಕೊಟ್ಟಿದ್ದೀನಿ. ಸೊ ಅಲ್ಲಿಂದ ನೀವು ನಂಬರ್ ಕಲೆಕ್ಟ್ ಮಾಡಿಕೊಂಡು ಕಾಂಟ್ಯಾಕ್ಟ್ ಮಾಡ್ಬೋದು. ಇಲ್ಲಿ ಒಂದು ಸ್ವಲ್ಪ ನಿಮಗೆ ಈ ಮಾನಿಟೈಸೇಷನ್ ಆಗಿರುವಂಥ ಚಾನಲ್ ನಾನು ಒಂದು ಸ್ವಲ್ಪ ವಾಯ್ಸ್ ಪ್ಲೇ ಮಾಡಿ ತೋರಿಸ್ತೀನಿ ಸ್ನೇಹಿತರೆ. ನೋಡಿ, ಚಾನಲ್ ಮೇಲೆ ಕಷ್ಟಪಟ್ಟಿರ್ತೀವಿ, ಏನೋ ಒಂದು ಆಗುತ್ತೆ ಅಂತ ನಾವು ಪ್ರಯತ್ನ ಪಟ್ಟಿರ್ತೀವಿ. ಅದಾದ ಮೇಲೂ ರೀಯೂಸ್ ಕಂಟೆಂಟು ಇನ್ನೊಂದು ಏನೋ ಇಶ್ಯೂ ಬಂದು ಚಾನಲ್ ಮೇಲೆ ಮಾನಿಟೈಸೇಷನ್ ಆಗಲ್ಲ. ಸೊ ಮಾನಿಟೈಸೇಷನ್ ಆದ್ರೇ ನಾವು ಕಂಟಿನ್ಯೂ ಮಾಡಲಿಕ್ಕೆ ಮನಸ್ಸು ಬರುತ್ತೆ, ಇಲ್ಲಾಂದರೆ ಬೇಡ ಅನಿಸುತ್ತೆ. ಯಾಕಂದರೆ ನಾವು ಯೂಟ್ಯೂಬ್ ಮೇಲೆ ಏನಾದರೂ ಆಗ್ಬೋದು, ಒಂದು ಸ್ವಲ್ಪ ಹೆಸರಿನ ಜೊತೆ ದುಡ್ಡು ಕೂಡ ಆಗುತ್ತೆ ಅಂತ ನಾವು ಬಂದಿರ್ತೀವಿ. ಸೊ ಆಗ ಈ ರೀತಿ ಸಮಸ್ಯೆ ಆಯಿತು ಅಂದರೆ ಮಾಡೋಕ್ಕೆ ಮನಸ್ಸು ಬರಲ್ಲ. ಇನ್ನು ಈ ಸಮಸ್ಯೆ ಬಂದಾಗ ಹೇಗೆ ಪರಿಹರಿಸ್ಕೊಳ್ಬೇಕು ಅನ್ನೋದು ಗೊತ್ತಿರಲ್ಲ. ಆಗ ನಮ್ಮನ್ನು ನೀವು ಕಾಂಟ್ಯಾಕ್ಟ್ ಮಾಡಿದರೆ ನಿಮ್ಮದು ಕೆಲಸ ಆಗುತ್ತೆ, ನನ್ನದು ಕೆಲಸ ಆಗುತ್ತೆ. ಸೊ ನಾನಿಲ್ಲಿ ಒಂದು ಸ್ವಲ್ಪ ಚಾರ್ಜ್ ಮಾಡ್ತಿದ್ದೀನಿ. ಸೊ ಚಾರ್ಜ್ ಯಾಕೆ ಮಾಡ್ತಿದ್ದೀನಿ ನಿಮ್ಗೆ ಹೇಳಿದ್ದೀನಿ. ಒಂದೊಂದು ವಿಷಯನ ನಾವು ಫೈಂಡ್ ಔಟ್ ಮಾಡಿ ಕೆಲಸ ಮಾಡಲಿಕ್ಕೆ ತುಂಬ ಟೈಮ್ ತೊಗೊಳುತ್ತೆ. ಸುಮಾರು ವೀಡಿಯೋಸೆಲ್ಲ ಹಾಕಿರ್ತೀರ, ಆ ವೀಡಿಯೋಸಲ್ಲಿ ಏನು ಸಮಸ್ಯೆ ಇದೆ ಅನ್ನೋದನ್ನು ನಾವು ತೆಗೆದುಬಿಟ್ಟು ಅದನ್ನು ಸರಿ ಮಾಡಿ ಕೆಲಸ ಮಾಡಬೇಕು ಅಂದರೆ ತುಂಬ ಟೈಮ್ ತೊಗೊಳುತ್ತೆ ಸ್ನೇಹಿತರೆ. ಈಸಿ ಇತ್ತು ಅಂದರೆ ನೀವೇ ಮಾಡ್ಕೊಂಡು ಬಿಡ್ತಿದ್ರಿ. ಸೊ ಅದು ಆಗಲ್ಲ. ಸೊ ಈ ರೀತಿ ಒಂದು ಸ್ವಲ್ಪ ಸಮಸ್ಯೆ ಇದೆ, ಅದನ್ನು ಸರಿ ಮಾಡಿ ನಾವು ಮಾಡಬೇಕು ಅಂದರೆ ನಾವು ಚಾರ್ಜ್ ಮಾಡ್ತೀವಿ. ಚಾರ್ಜ್ ತೊಗೊಳೋದ್ರಲ್ಲಿ ಏನೂ ತಪ್ಪಿಲ್ಲ ಸ್ನೇಹಿತರೆ, ಬಿಕಾಸ್ ಟೈಮ್ ಕೊಟ್ಟಿರ್ತೀವಿ, ಅದಕ್ಕೆ ನಾವು ಚಾರ್ಜ್ ಮಾಡ್ತೀವಿ. ಸೊ ಸುಮಾರು ಜನ ನೋಡಿರ್ಬೋದು ನೀವು, ದುಡ್ಡು ತೊಗೊಂಡು ಕೂಡ ಕೆಲಸ ಮಾಡಿ ಕೊಡಲ್ಲ ಸ್ನೇಹಿತರೆ. ನನ್ನ ಹತ್ರನೇ ಸುಮಾರು ಜನ ಬಂದಿದ್ದಾರೆ, ಸರ್ ಇಷ್ಟಿಷ್ಟು ಅಮೌಂಟ್ ಚಾರ್ಜ್ ಮಾಡಿದ್ದಾರೆ ಆದರೂ ರಿಪ್ಲೈ ಬರ್ತಾ ಇಲ್ಲ. ಅಮೌಂಟ್ ನೀವು ಕೇಳಿದರೆ ಒಂದು ರೀತಿ ವಿಚಿತ್ರ ಅನಿಸುತ್ತೆ. ಯಾವಾಗಲಾದರೂ ಒಂದು ಓಪನ್ ಮೀಟಿಂಗ್ ಮಾಡಿದಾಗ ನೀವು ಕೇಳಿ ಸ್ನೇಹಿತರೆ. ಸೊ ಯಾರಿಗಾದರೂ ಈ ಸಮಸ್ಯೆ ಆಗಿತ್ತು, ಎಷ್ಟು ಜನ ನನ್ನ ಹತ್ರ ಸ್ನೇಹಿತರೆ ನೀವು ರೀಯೂಸ್ ಕಂಟೆಂಟದ್ದು ಸಮಸ್ಯೆನ ಬಗೆಹರಿಸ್ಕೊಂಡಿದ್ದೀರಾ, ಎಲ್ಲರೂ ದಯವಿಟ್ಟು ಕಮೆಂಟ್ ಹಾಕಿ ನೋಡೋಣ. ಸೊ ಎಷ್ಟು ಜನ ಇದ್ದೀರಾ ಅನ್ನೋದು ಗೊತ್ತಾಗುತ್ತೆ. ಬಿಕಾಸ್ ನಾನು ತುಂಬ ಜನರಿಗೆ ತುಂಬ ಚಾನಲ್ಸ್ ಮೇಲೆ ನಾನು ರೀಯೂಸ್ ಕಂಟೆಂಟ್ ಸಮಸ್ಯೆ ತೆಗೆದುಕೊಟ್ಟಿದ್ದೀನಿ. ಸೊ ಎಷ್ಟು ಜನ ನೀವು ನನ್ನ ಹತ್ರ ರೀಯೂಸ್ ಸಮಸ್ಯೆನ ಸರಿ ಮಾಡಿಸ್ಕೊಂಡಿದ್ದೀರಾ ಅವರೆಲ್ಲ ಒಂದು ಕಮೆಂಟ್ ಹಾಕಿ ಪ್ಲೀಸ್. ಸೊ ಈ ಕಮೆಂಟ್ ಹಾಕಿದರೆ ಬೇರೆಯವರು ಅದನ್ನು ನೋಡಿಕೊಂಡು ಅವ್ರ ಸಮಸ್ಯೆಗೆ ಅಂತ ನಮ್ಮ ಹತ್ರ ಬರ್ತಾರೆ ಸ್ನೇಹಿತರೆ. ದಯವಿಟ್ಟು ಯಾರು ನನ್ನ ಹತ್ರ ಸಮಸ್ಯೆನ ಪರಿಹರಿಸ್ಕೊಂಡಿದ್ದೀರಾ ದಯವಿಟ್ಟು ಒಂದು ಕಮೆಂಟ್ ಹಾಕಿ. ನಿಮ್ಮ ಕಡೆಯಿಂದ ಒಂದು ಕಮೆಂಟ್ ಹಾಕಿದರೆ ನನ್ನ ಚಾನಲ್ಗೂ ಸಪೋರ್ಟ್ ಸಿಗುತ್ತೆ, ಇನ್ನೊಬ್ಬರಿಗೂ ಅದರಿಂದ ಸಹಾಯ ಆಗುತ್ತೆ. ಸೊ ಇದು ಮೇನ್ ಇಂಪಾರ್ಟೆಂಟ್ ಇದೆ. ನಾನೊಂದು ಆಡಿಯೋ ರೆಕಾರ್ಡರ್ ಕೇಳಿಸ್ತೀನಿ ಸ್ನೇಹಿತರೆ, ಇಲ್ಲಿ ನೋಡಿ. ಸರ್ ಗುಡ್ ಮಾರ್ನಿಂಗ್ ಸರ್. ತುಂಬ ಥ್ಯಾಂಕ್ಸ್ ಸರ್. ನಿಮ್ಮ ಒಂದು ಹೆಲ್ಪಿಗೋಸ್ಕರ ನೀವು ತುಂಬ ಸಪೋರ್ಟ್ ಮಾಡಿದ್ದೀರಾ. ನೀವು ನನಗೆ ತುಂಬ ಒಂದು ಇನ್ಸ್ಪಿರೇಷನ್ ಸರ್. ನಿಜವಾಗ್ಲೂ ಹೇಳಬೇಕಾದ್ರೆ ಅಷ್ಟು ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಆ್ಯಕ್ಚುಲಿ ಇದು ಆಗ್ಬೋದು ಅಂತ. ಒಂದು ಅಂದಾಜಲ್ಲಿ ನಾವು ಹಾಕಿದ್ದು ಅಷ್ಟೇ. ಆದರೂ ನಿಮ್ಮ ಒಂದು ಎಫರ್ಟ್ಸ್ ಇದೆ ಅಲ್ಲ ಸರ್, ನಿಮ್ಮ ಒಂದು ಹೆಲ್ಪ್, ನಿಮ್ಮ ಎಫರ್ಟ್ಸ್, ನಿಮ್ಮ ಒಂದು ಗೈಡೆನ್ಸಿಂದ ತುಂಬ ಹೆಲ್ಪ್ ಆಗಿದೆ. ಹೀಗೆ ತುಂಬ ಜನರಿಗೆ ಸಹಾಯವಾಗಲಿ. ಅದೇ ರೀತಿ ನಿಮ್ಮ ಆರೋಗ್ಯ ಕೂಡ ಪ್ಲೀಸ್ ನೋಡ್ಕೊಳ್ಳಿ. ಮತ್ತು ನಾನು ನಿಮಗೋಸ್ಕರ ಖಂಡಿತ ಪ್ರೇಯರ್ ಮಾಡ್ತೀನಿ. ನಿಮ್ಗೆ ಎಷ್ಟು ಥ್ಯಾಂಕ್ಸ್ ಹೇಳಿದರೂ ನಾನು ಸಾಲಿಕ್ಕಿಲ್ಲ. ಆದರೆ ಖಂಡಿತ ನನ್ನ ಪ್ರೇಯರಲ್ಲಿ ನಿಮ್ಮನ್ನು ಹೆಚ್ಚಿನ ಅಂಶ ಇಟ್ಕೊಳ್ತೇನೆ ಸರ್, ಅದನ್ನು ಮಾತ್ರ ನಾನು ಮರೀಲಿಕ್ಕಿಲ್ಲ ಸರ್. ನಿಮ್ಮ ಒಂದು ಸಹಾಯ ಇದೆಲ್ಲ, ನಾನು ಆ್ಯಕ್ಚುಲಿ ಅದು ಕಾಪಿರೈಟ್ ಇರ್ಬೋದು, ಏನಪ್ಪ ಇದು ಆಗ್ತದ ಇಲ್ಲ ಅಂತ ಒಂದು ಟ್ರೈ ಮಾಡಿದೆ ಸರ್. ಆದರೂ ನನಗೆ ಒಂದು ಇದು ಆ್ಯಕ್ಚುಲಿ ಯೂಟ್ಯೂಬ್ ಮಾಡಬೇಕು ಅಂತ ಎಂತ ಇಲ್ಲ, ಎಲ್ಲರೂ ಮಾಡ್ತಾರೆ, ಇದು ಏನು ಅಂತ ನೋಡಬೇಕು ಅಂತ ಹೇಳಿ ನಾನೊಂದು ಟ್ರೈ ಮಾಡಿದ್ದು ಸರ್. ಆದರೆ ಅದನ್ನು ಮುಂದೆ ಹೋಗಲಿಕ್ಕೆ ಹೇಗೆ ಅಂತ ಗೊತ್ತಾಗದೆ ನಿಮ್ಮನ್ನೊಂದು ಅಪ್ರೋಚ್ ಮಾಡಿದೆ. ಬಟ್ ಅದನ್ನು ನೀವು ಇಲ್ಲ ಅಂತ ಹೇಳಲಿಲ್ಲ. ನಿಮ್ಮ ತೊಂದರೆಗಳಲ್ಲಿ ಕೂಡ ನನಗೆ ಒಂದು ಸಪೋರ್ಟ್ ಮಾಡಿ ನೀವು ನನಗೆ ಒಂದು ತುಂಬ ಸಹಾಯ ಮಾಡಿದ್ದೀರಿ, ಸಹಕರಿಸಿದ್ದೀರಾ ಸರ್. ತುಂಬ ಥ್ಯಾಂಕ್ಸ್.
ಥ್ಯಾಂಕ್ ಯು ಸೋ ಮಚ್ ಸರ್. ಇದು ನಿಮ್ಮಿಂದಲೇ ಸಾಧ್ಯ ಆಯಿತು, ಯಾಕಂದರೆ ಇದು 2-3 ಸಲ ರಿಜೆಕ್ಟ್ ಆಗಿದೆ ಸರ್. ನನಗಂತೂ ಏನೂ ಗೊತ್ತಿಲ್ಲ ಹೇಗೆ ಮಾಡೋದು ಏನು ಮಾಡೋದು. ಯೂಟ್ಯೂಬ್ ಎಡಿಟ್ ಎಲ್ಲ ಮಾಡೋದು ನನ್ನ ಒಂದು ಕಝನ್ ಮಾಡ್ತಾರೆ ಸರ್. ಇದು The Garden of Glory ಚಾನಲ್ ಅದೆಲ್ಲ ನಾನು ಮಾಡ್ತೀನಿ. ಯಾಕೆಂದರೆ ಇದು ಅಷ್ಟು ಸಿಂಪಲ್ಲು ಇಲ್ಲ ಅಲ್ಲ ಸರ್. ಇದು ನಾನು ಚರ್ಚ್ ಹೋಗಿ ಎಲ್ಲ ರೀಡಿಂಗ್ಸ್ ಎಲ್ಲ ತರಬೇಕು, ಅದೆಲ್ಲ ನಾನು ತಂದು ಅದೆಲ್ಲ ಕೆಲಸ ನಾನು ಮಾಡ್ತೀನಿ ಸರ್. ಮತ್ತು ನನ್ನ ಕಝನ್ ಇದ್ದಾರೆ, ಅದನ್ನು ಇದು ಮಾಡಿಕೊಡ್ತಾರೆ. ಮತ್ತು ವಾಯ್ಸ್ ಓವರ್ ಕೆಲವೊಂದು ಸಲ ನನ್ನ ಮಗಳು ಅವರೆಲ್ಲ ಹೆಲ್ಪ್ ಮಾಡಿ ಇದು ನಾವು ಚಾನಲ್ ನಡೆಸ್ತಾ ಇದ್ದೀವಿ ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ನಿಮಗೆ ಒಂದು ಸಲ ಅಲ್ಲ 100 ಟೈಮ್ಸ್ ನಿಮಗೆ ಥ್ಯಾಂಕ್ ಯು ಸರ್. ಜಸ್ಟ್ ಇದೊಂದು ಹ್ಯಾಪಿನೆಸ್ ಸರ್. ಅಂದರೆ ಯೂಟ್ಯೂಬು ಅಂದರೆ ಏನಾದರೂ ಮಾಡಲಿಕ್ಕೆ ಒಂದು ಉತ್ಸಾಹ ಸರ್. ಅದು ಏನು ಬರ್ತದೋ ಏನಿಲ್ಲ ಅದೆಲ್ಲ ಮಿಕ್ಕಿದ್ದು ಬೇರೆ ಸರ್. ಆದರೆ ಒಂದ್ಸಲ ಬೂಸ್ಟ್ ಹಾಗೆ ಸರ್, ಇದು ಬೂಸ್ಟ್ ಕೊಡ್ತಾಯಿದೆ ಸರ್ ಇದು. ಸೊ ಥ್ಯಾಂಕ್ ಯು ಸರ್, ಒನ್ಸ್ ಅಗೇನ್ ಥ್ಯಾಂಕ್ ಯು. ದೇವ್ರು ನಿಮಗೆ, ನಿಮ್ಮ ಮಕ್ಕಳಿಗೆ, ನಿಮ್ಮ ಫ್ಯಾಮಿಲಿಗೆ ತುಂಬ ಆಶೀರ್ವಾದ ಕೊಡಲಿ ಸರ್. ಥ್ಯಾಂಕ್ ಯು ಸರ್. ನೋಡಿ ಎಷ್ಟು ಪ್ರೀತಿಯಿಂದ ಆಗಿರೋ ನಾನು ಮಾಡಿದ್ದು ಎಷ್ಟು ಇದೆ ಹೇಳಿ. ಸೊ ಈ ರೀತಿ ಹಣದ ಜೊತೆ ನಿಮ್ಮ ಪ್ರೀತಿ, ವಿಶ್ವಾಸ, ನಿಮ್ಮ ಹರಕೆ ಎಲ್ಲನೂ ಸಿಗ್ತಿದೆ ಸ್ನೇಹಿತರೆ. ಸೊ ನಾನು ಮಾಡ್ತಿರೋದು ನನಗನ್ನಿಸ್ತಿದೆ, ನನ್ನ ಮನಸ್ಸಿಗೆ ನನ್ನ ತುಂಬ ಸಂತೋಷ ಆಗ್ತಿದೆ. ಯಾಕೆಂದರೆ ನೋಡಿ ಸುಮಾರು ಜನ ಈ ಒಬ್ಬರಿಬ್ಬರು ನಾನು ಈಗ ನಿಮ್ಗೆ ಆಡಿಯೋಗ ಕೇಳಿಸಿದ್ದೀನಿ, ಬಟ್ ಸುಮಾರು ಆಡಿಯೋಸ್ ಇದೆ. ಏಕೆಂದರೆ ಸ್ನೇಹಿತರೆ ಒಂದು ಏನೋ ಹೋಪ್ ಇಟ್ಕೊಂಡು ಬಂದಿರ್ತಾರೆ, ಏನೋ ಆಗ್ಬೋದು ಅನ್ನೋ ವಿಚಾರ ಇರುತ್ತೆ. ಸೊ ಆ ಸಮಯದಲ್ಲಿ ಈ ರೀತಿ ಸಮಸ್ಯೆ ಆದಾಗ ಯಾರಾದರೂ ಒಬ್ಬರು ಸಪೋರ್ಟ್ ಮಾಡೋರು ಬೇಕಲ್ಲ. ಸೊ ಆಗ ನಾವು ಈ ರೀತಿ ಒಂದು ಸ್ವಲ್ಪ ಸರ್ವಿಸ್ ಕೊಟ್ಟು ಸುಮಾರು ಜನ ಮಾತಾಡ್ತಿದ್ದಾರೆ, ಒಂದು ವಿಷಯನೂ ನಾನು ಪೇಮೆಂಟ್ ತೊಗೊಳ್ಳಾರದೆ ಮಾಡಲ್ಲ ಅಂತೇಳಿ. ನೋಡಿ ನಾನು ಬ್ಯುಸಿ ಇದ್ದೀನಿ, ಹೌದಾ, ನಾನು ಹೇಳಿದ್ದೀನಿ, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ನಾನು ಹೇಳಿದ್ದೀನಿ, ನನ್ನ ಜೊತೆ ನೀವು ಮಾತಾಡಬೇಕು ಅಂದರೆ ನನ್ನ ಟೈಮಿಗೆ ಸ್ವಲ್ಪ ಬೆಲೆ ಕೊಡಿ. ನಾನು ಅಷ್ಟು ಅಂಥದ್ದು ದೊಡ್ಡದಾಗಿ ನಿಮಗೆ ಚಾರ್ಜ್ ಮಾಡಿ ಆ ರೀತಿ ಏನೂ ಮಾಡ್ತಾಯಿಲ್ಲ ಸ್ನೇಹಿತರೆ. ಸಿಂಪಲ್ಲಾಗಿ 159 ರೂಪಾಯಿ ಚಾರ್ಜ್ ಮಾಡ್ತೀನಿ ಬೇಸಿಕ್ ಇನ್ಫಾರ್ಮೇಷನ್ಗೆ ಅಂತ ಹೇಳಿ. ಆಮೇಲೆ ಏನಾದರೂ ರಿಯೂಸ್ ಕಂಟೆಂಟು ಮಾನಿಟೈಸೇಷನ್ಗೆ ಅಪ್ಲೈ ಮಾಡೋದು, ಆ್ಯಡ್ಸೆನ್ಸಲ್ಲಿ ಏನಾದರೂ ಸಮಸ್ಯೆ ಆಗಿತ್ತು, ಟ್ಯಾಕ್ಸ್ ಇನ್ಫಾರ್ಮೇಷನ್, ಇನ್ನೂ ಹಲವಾರು ಟ್ಯಾಕ್ಸ್ ಇನ್ಫಾರ್ಮೇಷನ್, ID ವೆರಿಫಿಕೇಷನ್, ಅಡ್ರೆಸ್ ವೆರಿಫಿಕೇಷನ್ ಇರುತ್ತೆ. ಸೊ ಈ ರೀತಿ ಬ್ಯಾಂಕ್ ಡೀಟೇಲ್ಸ್ ಹಾಕೋದಿರುತ್ತೆ, ಡೂಪ್ಲಿಕೇಟ್ ಆ್ಯಡ್ಸೆನ್ಸ್ ಕ್ರಿಯೇಟ್ ಆಗಿರುತ್ತೆ, ಹಲವಾರು ಸಮಸ್ಯೆ ಇದೆ. ಚಾನಲ್ ಗ್ರೋ ಆಗ್ತಾ ಇರಲ್ಲ, ಅಲ್ಲಿ ಏನಾದರೂ ಸಮಸ್ಯೆ ಇರುತ್ತೆ. ಸೊ ಅದನ್ನು ಫೈಂಡ್ ಔಟ್ ಮಾಡಿ ಎಲ್ಲ ಮುಗಿದ ಮೇಲೂ ಈ ರೀತಿ ರಿಯೂಸ್ ಕಂಟೆಂಟ್ ಬರುತ್ತೆ. ಸೊ ಇನ್ನೂ ಹಲವಾರು ಸಮಸ್ಯೆ ಇದೆ. ಸೊ ಅದನ್ನೆಲ್ಲ ಸರಿ ಮಾಡಬೇಕು ಅಂದರೆ ಅದಕ್ಕೊಂದು ಸ್ವಲ್ಪ ಬೇರೆ ಚಾರ್ಜ್ ಮಾಡ್ತಿದ್ದೀನಿ. ಯಾಕಂದರೆ ಸಮಯ ಎಲ್ಲಿ ಜಾಸ್ತಿ ಕೊಡ್ತಿದ್ದೀನಿ ಅಲ್ಲಿ ಬೇರೆ ಚಾರ್ಜ್ ಮಾಡಿ ನಾನು ಕೆಲಸ ಮಾಡ್ತಿದ್ದೀನಿ. ಸೊ ಒಂದು ಅಪೀಲ್ ಹಾಕಬೇಕು ಅಂದರೆ ನಾನು ಸ್ಕ್ರಿಪ್ಟ್ ರೆಡಿ ಮಾಡಬೇಕು, ನಿಮ್ಮ ವಿಡಿಯೋ ರೆಡಿ ಮಾಡಿಕೊಡ್ಬೇಕು, ಅಪೀಲ್ ಹಾಕಬೇಕು. ಈ ರೀತಿ ರಿಯೂಸ್ ಕಂಟೆಂಟ್ ಬಂದಾಗ ನಿಮ್ಮ ಚಾನಲ್ ಕಂಪ್ಲೀಟ್ಲಿ ಚೆಕ್ ಮಾಡಬೇಕು. ಸೊ ಇದೆಲ್ಲ ಸಮಸ್ಯೆಗೆ ನಾನು ಟೈಮ್ ಕೊಡಬೇಕಾಗುತ್ತೆ, ಅದಕ್ಕಂತ ಹೇಳಿ ಒಂದು ಸ್ವಲ್ಪ ಚಾರ್ಜ್ ಮಾಡ್ತಿದ್ದೀನಿ. ಸೊ ಈ ರಿಯೂಸ್ ಕಂಟೆಂಟ್ ಅನ್ನೋ ಸಮಸ್ಯೆ ಸುಮಾರು ಜನರಿಗೆ ಬರ್ತಿದೆ. ಬಂದರೆ ಬೇಜಾರು ಮಾಡ್ಕೋಬೇಡಿ, ಅದನ್ನು ಸರಿ ಆಗುತ್ತಾ ಇಲ್ಲ ಒಮ್ಮೆ ನನ್ನ ಕಡೆಯಿಂದ ಚೆಕ್ ಮಾಡಿಸ್ಕೊಳ್ಳಿ. ಆಗ್ತಿತ್ತು ಅಂದರೆ ನಾನು ಹೇಳಿರ್ತೀನಿ, ಆಗುತ್ತೆ ಮಾಡಿ ಕೊಡ್ತೀನಿ ಅಂತ ಹೇಳಿ. ಇನ್ನು ಏನಾದರೂ ಆ ರೀತಿ ಆಗಿತ್ತು ಅಂದರೆ ಅದನ್ನು ಏನು ಮಾಡಬೇಕು, ನಾವು ನೆಕ್ಸ್ಟ್ ಏನು ಮಾಡಿ ಅದನ್ನು ತೆಗೆದು ಮತ್ತೊಮ್ಮೆ ನಮ್ಮ ಚಾನಲ್ ಮೇಲೆ ಅದೇ ಚಾನಲ್ನ ಹೇಗೆ ಗ್ರೋ ಮಾಡ್ಕೊಳ್ಳೋದು ಅನ್ನೋದು ಕೂಡ ನಾನು ಗೈಡ್ ಮಾಡ್ತೀನಿ. ಸೊ ಈ ರೀತಿ ಒಂದು ಸಪೋರ್ಟ್ ಸಿಗ್ತಿದೆ ಸ್ನೇಹಿತರೆ. ಸೊ ನಾನು ಹೇಳ್ಕೋಬಾರ್ದು, ನೀವು ಹೇಳಬೇಕು. ಆದರೂ ನಾನು ಹೇಳಬೇಕು ಸ್ನೇಹಿತರೆ, ಯಾಕೆಂದರೆ ಸುಮಾರು ಜನರಿಗೆ ಸಮಸ್ಯೆಯಿಂದ ನಾನು ಪಾರ್ ಮಾಡಿದ್ದೀನಿ. ಹಲವರು ದುಡ್ಡು ಮಾಡ್ತಿದ್ದಾರೆ, ಸಾಕಷ್ಟು ದುಡ್ಡು ಮಾಡ್ತಿದ್ದಾರೆ. ಏನೋ ಬರದೇ ಇರುವಂಥ ಸಮಯದಲ್ಲಿ ಒಂದು 10-20 ಸಾವಿರ ಅವ್ರಿಗೆ ಬಂತು ಅಂದರೆ ಎಷ್ಟು ಖುಷಿ ಪಡ್ತಾರೆ. ಸೊ ಅದು ನನಗೂ ಒಂದು ಖುಷಿ ಇದೆ. ಸುಮಾರು ಜನ ಆದಮೇಲೆ ಅದರಲ್ಲೇ ತಮ್ಮ ಅರ್ನಿಂಗಲ್ಲೇ ಸ್ವಲ್ಪ ಅಮೌಂಟ್ ನನಗೂ ಗಿಫ್ಟ್ ಮಾಡ್ತಾರೆ. ನಾನು ಚಾರ್ಜ್ ತೊಗೊಂಡ್ರೂ ಕೂಡ ಜನ ಗಿಫ್ಟ್ ಮಾಡಿದ್ದಾರೆ. ಸೊ ಇದು ನಾನು ಮಾಡ್ತಿರೋದು ಬಿಕಾಸ್ ಎಲ್ಲರಿಗೂ ಇದು ಹೆಲ್ಪ್ ಆಗ್ತಿದೆ. ಸೊ ಅವ್ರೇನು ಅಂದ್ಕೊಳ್ತಾರೆ, ಹಾಕೋರು ಸುಮ್ಮನೆ ಹಾಕಲ್ಲ ಸ್ನೇಹಿತರೆ, ಅವರಿಗೂ ಆಯಿತು, ಅವರಿಗೂ ಆಗಿದೆ ಅಂದಮೇಲೆ ಇವರಿಗೂ ಆಗಲಿ ಅನ್ನೋ ಅವ್ರ ಮನಸ್ಸಲ್ಲಿ ಇತ್ತು ಅಂದರೆ ಅವ್ರು ಹೆಲ್ಪ್ ಮಾಡ್ತಾರೆ. ಸೊ ಇನ್ನು ಕಾಲು ಎಳೆಯೋರು ಅಂತೂ ಇದ್ದೇ ಇರ್ತಾರೆ. ಅವರಿಗೆ ಬೇರೆಯವ್ರ ಮೇಲೆ ಅದೇ ರೀತಿಯೇ ಇದು ಇರುತ್ತೆ. ಯಾಕಂದರೆ ಬೆಳೆಯೋರಿಗೆ ನೋಡಿಕೊಂಡು ಉರಿಯೋದೇ ಅವ್ರ ಕೆಲಸ ಆಗಿರುತ್ತೆ. ಹಾಗಾಗಿ
ಅವ್ರಿಗೇನು ಹೇಳಲಿಕ್ಕಾಗಲ್ಲ. ಅಂಥವ್ರಿಗೆ ಏನು ಉತ್ತರ ಕೊಡಬೇಕು ಕೊಟ್ಟು ಅಲ್ಲಿಗೆ ಸೈಲೆಂಟ್ ಆಗಿಬಿಟ್ಟು ನನ್ನ ಕೆಲಸನ ನಾವು ಮಾಡ್ತಾ ಹೋಗಬೇಕು. ಸೊ ನಾನು ಸುಮಾರು 3 ವರ್ಷದಿಂದ 3 ಇಯರ್ಸ್ ಆಯಿತು ಸ್ನೇಹಿತರೆ ಈ ಚಾನಲ್ ಮೇಲೆ ಇದೇ ರೀತಿ ಕೆಲಸ ಮಾಡ್ತಾ ಬಂದಿದ್ದೀನಿ. ಸುಮಾರು ಚಾನಲ್ಸ್ ನಾನು 3 ವರ್ಷದಲ್ಲಿ ಎಷ್ಟೋ ಚಾನಲ್ಸ್ ಮೇಲೆ ಕೆಲಸ ಮಾಡಿ ಅವ್ರಿಗೆ ಏನು ಸಮಸ್ಯೆ ಇತ್ತು ಅದೆಲ್ಲ ಪರಿಹರಿಸ್ಕೊಟ್ಟಿದ್ದೀನಿ. ಸೊ ಇದು ನಾನು ಮಾಡ್ತಿರೋದು ಬಿಕಾಸ್ ಕರ್ನಾಟಕದಲ್ಲಿ ಓಪನ್ ಆಗಿ ಈ ರೀತಿ ಯಾರೂ ಕೂಡ ಮಾಡಿಲ್ಲ ಸ್ನೇಹಿತರೆ. ಡೆಫಿನೆಟ್ಲಿ ಹೇಳ್ತಿದ್ದೀನಿ. ಈಗೀಗ ಯಾರು ಮಾಡ್ತಿದ್ದಾರೆ ಓಕೆ ಮಾಡಲಿ. ಎಲ್ಲರಿಗೂ ನಾನು ರಿಕ್ವೆಸ್ಟ್ ಕೂಡ ಮಾಡಿದ್ದೆ, ಈ ರೀತಿ ಜನರಿಗೆ ಸಮಸ್ಯೆ ಇದೆ, ಗೊತ್ತಿರಲ್ಲ ಅವರಿಗೆ ಹೆಲ್ಪ್ ಮಾಡಿ. ನಿಮ್ಗೆ ಏನಾದರೂ ಗೊತ್ತಿತ್ತು ಅಂದರೆ ಅವ್ರನ್ನ ಜೊತೆ ಹಂಚ್ಕೊಡಿ. ಜನ ದುಡ್ಡು ಕೊಡಲಿಕ್ಕೆ ಒಂದು ಸ್ವಲ್ಪ ದುಡ್ಡು ಕೊಡಲಿಕ್ಕೆ ರೆಡಿ ಇದ್ದಾರೆ. ದುಡ್ಡು ಕೊಟ್ಟರು ಕೆಲಸ ಆಗ್ತಾಯಿಲ್ಲ ಅಂಥದ್ರಲ್ಲಿ ಮೋಸ ಮಾಡಿ ಹೋಗಿಬಿಡ್ತಿದ್ದಾರೆ. ಅಂಥದ್ರಲ್ಲಿ ನಾವು ಸ್ವಲ್ಪ ನಮ್ಮ ಕನ್ನಡಿಗರನ್ನ ನಮ್ಮ ಕರ್ನಾಟಕದವರನ್ನು ನಾವು ಹೆಲ್ಪ್ ಮಾಡಿದರೆ ಅವ್ರು ಬೆಳೀತಾರೆ. ಇದರಲ್ಲಿ ಏನೋ ಗೊತ್ತಿರೋರು ಎಲ್ಲ ಕೆಲಸ ಮಾಡ್ಕೊಂಡು ಅವ್ರ ಕೆಲಸದಲ್ಲಿ ಬ್ಯುಸಿ ಇರ್ತಾರೆ. ಬಟ್ ಆದವ್ರ ಕೆಲಸ ಆಗಲಾರ್ದವರು ಎಲ್ಲಿ ಹೋಗಬೇಕು? ಯೂಟ್ಯೂಬ್ ಯಾವುದೇ ಆಫೀಸ್ ಇಲ್ಲ, ಯಾರು ಹೇಳಲ್ಲ, ಯಾರು ಕೇಳಲ್ಲ, ಏನಾಗಿದೆ ಅನ್ನೋದು ಅಲ್ಲಿ ಕರೆಕ್ಟಾಗಿ ಡೀಟೇಲ್ಸ್ ಇರಲ್ಲ. ಸೊ ಯಾವುದು ಅಂತ ಫೈಂಡ್ ಔಟ್ ಮಾಡಿ ಹೇಗೆ ನಾವು ಅದನ್ನು ಸರಿ ಮಾಡ್ಕೋಬೇಕು ಅನ್ನೋದೇ ಗೊತ್ತಾಗ್ತಾ ಇರಲ್ಲ. ಸೊ ಅಂಥದ್ರಲ್ಲಿ ನಾವು ಈ ರೀತಿ ಒಂದು ಸ್ವಲ್ಪ ನಂಬರ್ಸ್ ಎಲ್ಲ ಪ್ರೊವೈಡ್ ಮಾಡಿ ಸ್ವಲ್ಪ ಚಾರ್ಜಸ್ ಮಾಡಿ ಕೆಲಸ ಮಾಡ್ತಿದ್ದೀವಿ. ಸೊ ನನ್ನ ಕಡೆಯಿಂದ ಯಾರಿಗೆ ಸಮಸ್ಯೆ ಪರಿಹಾರ ಆಗಿದೆ ದಯವಿಟ್ಟು ಈ ವಿಡಿಯೋದ ಕೆಳಗಡೆ ಕಮೆಂಟ್ ಹಾಕಿ ಸ್ನೇಹಿತರೆ. ಆ ಕಮೆಂಟ್ ನೋಡಿ ಜನ ನಂಬಿಕೊಂಡು ನಮ್ಮ ಹತ್ರ ಬರ್ತಾರೆ. ನಂಬಿಕೆಗೆ ಯಾವುದೇ ರೀತಿಯಿಂದ ಇಲ್ಲಿ ದ್ರೋಹ ಇಲ್ಲ ಸ್ನೇಹಿತರೆ. ನನ್ನ ಅಡ್ರೆಸ್ ಕೊಟ್ಟಿದ್ದೀನಿ, ನಾನು ಎಲ್ಲಿರ್ತೀನಿ ತುಂಬ ಜನ ನೋಡಿದ್ದೀರಾ. ಸೊ ಇಲ್ಲಿ ಮೋಸ ಅನ್ನೋದಿಲ್ಲ. ನನ್ನ ಕಡೆ ಆಗ್ತಿತ್ತು ಅಂದರೆ ನಾನು ಒಂದು ಸ್ವಲ್ಪ ಚಾರ್ಜ್ ಮಾಡಿ ನಿಮ್ಮ ಕೆಲಸನ ನಾನು ಮಾಡಿ ಕೊಟ್ಬಿಡ್ತೀನಿ. ನಿಮ್ಮ ಚಾನಲ್ ಮೇಲೆ ಎಷ್ಟು ಅರ್ನಿಂಗ್ ಆಗಿದೆ ಅದರಿಂದ ನನಗೆ ಏನೇನೇನೂ ಇಲ್ಲ ಸ್ನೇಹಿತರೆ. ಸುಮಾರು ಚಾನಲ್ಸ್ ನನ್ನ ಹತ್ರ ಇದೆ. ಈಗ ಇವತ್ತು 20 ಡೇಟ್ 20 ಡೇಟ್ ನಾಳೆ ಪೇಮೆಂಟ್ ರಿಲೀಸ್ ಆಗುತ್ತೆ. ಇನ್ನಾದರೂ ಚಾನಲ್ ಏನಿದೆ ಅವೆಲ್ಲ ಲಾಗಿನ್ ಇದೆ. ಆದರೂ ಯಾರಿಗೆ ಏನು ಪೇಮೆಂಟ್ ಹೋಗಬೇಕು ಅದು ಕರೆಕ್ಟಾಗೇ ಹೋಗುತ್ತೆ. ಸೊ ನನ್ನ ಕಡೆಯಿಂದ ಯಾರಿಗೂ ಏನೂ ಸಮಸ್ಯೆ ಇಲ್ಲ ಸ್ನೇಹಿತರೆ. 100% ಅದು ನನಗೆ ಬೇಕಾಗೂ ಇಲ್ಲ. ನೀವು ಮಾಡ್ತಿರೋದು, ನೀವು ಹರಿಸ್ತಿರೋದು ಅದು ನನಗೆ ಬೇಕು. ಸೊ ಇದು ನನ್ನ ಹೆಸರು ಕೂಡ ಆಗುತ್ತೆ, ನಾನೊಂದು 4 ದುಡ್ಡು ಕೂಡ ಮಾಡ್ಬೋದು. ಇದರಲ್ಲಿ ನನಗೇನು ಇದು ಇಲ್ಲ, ನನಗೆ ಅತಿ ಆಸೆ ಇಲ್ಲ ಸ್ನೇಹಿತರೆ. ಓಕೆ, ಸೊ ಈ ರೀತಿ ನಾನು ಪ್ರಾಂಪ್ಟಾಗಿ ಕೆಲಸ ಮಾಡ್ತಿದ್ದೀನಿ. ಈ ರಿಯೂಸ್ ಕಂಟೆಂಟ್ ಅನ್ನೋ ಭೂತನ ನಾವು ಓಡಿಸ್ಬೋದು. ಸೊ ಈ ರೀತಿ ಏನಾದರೂ ಸಮಸ್ಯೆ ಆಗಿತ್ತು ಅಂದರೆ ಕಾಂಟ್ಯಾಕ್ಟ್ ಮಾಡಿ ನಿಮ್ಮ ಸಮಸ್ಯೆನ ಬಗೆಹರಿಸ್ಕೊಳ್ಳಿ. ಖಂಡಿತ ಅದು ಪರಿಹಾರ ಇದೆ ಸ್ನೇಹಿತರೆ. ಏನೇ ಇರಲಿ ಅದರಲ್ಲಿ ಪೂರ್ತಿ ಚಾನಲಲ್ಲೇ ನೀವು ಆ ರೀತಿಯೇ ಕಂಟೆಂಟ್ ಇದೆ ಅಂದರೆ ಅದನ್ನೆಲ್ಲ ತೆಗೆದುಬಿಟ್ಟು ಅದೇ ಚಾನಲ್ ಮೇಲೆ ನಾವು ಕೆಲಸ ಮಾಡಿಕೊಂಡು ದುಡ್ಡು ಮಾಡಬಹುದು. ಸೊ ಒಂದು ಸ್ವಲ್ಪ ಮಾಡೋ ಕೆಲಸನ ಸರಿಯಾಗಿ ನೀಟಾಗಿ ಮಾಡ್ತಾ ಹೋದರೆ ಖಂಡಿತ ಆಗುತ್ತೆ. ಸೊ ಇದು ನಾವು ಮಾಡ್ತಿರೋದು. ಸೊ ರೀಯೂಸ್ ಕಂಟೆಂಟ್ ಬಗ್ಗೆ ನೀವು ಏನು ತಲೆ ಕೆಡಿಸ್ಕೊಬೇಡಿ. ಏನಾದರೂ ಇತ್ತು ಅಂದರೆ ಕಾಂಟ್ಯಾಕ್ಟ್ ಮಾಡಿ ಸ್ನೇಹಿತರೆ. ಸೊ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಹಾಗೆ ಯೂಟ್ಯೂಬ್ನ ಇಂಥವುದೇ ಉಪಯುಕ್ತ ಮಾಹಿತಿ ವಿಡಿಯೋ ನೋಡೋ ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಮಸ್ಕಾರ ಸ್ನೇಹಿತರೆ.